ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನದ ಭಾಗದಲ್ಲಿ ಅಸ್ಮದೀಯ ಮನೋದೋಷಾತ್ ಅನ್ನುವಂತಹ ರಾಜರ ವಾಕ್ಯವನ್ನು ಇಟ್ಟುಕೊಂಡು ಮಾಹುಲಿ ಆಚಾರ್ಯರು ರಾಜರಲ್ಲಿ ಮನೋದೋಷಗಳಿವೆ, ಸಂಶಯವಿದೆ ಅಂತ ಹೇಳಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಖಂಡನೆಯ ಭಾಗ ನಡೀತಾ ಇದೆ. ಅಸ್ಮದೀಯ ಮನೋದೋಷಾತ್ ಅನ್ನುವಂತಹ ಏನು ವಚನವಿದೆ, ಆ ವಚನ ಬಂದಿರುವಂತಹ ಭಾಗ ರಾಜರು ಬರೆದದ್ದಲ್ಲ, ರಾಜರ ಗ್ರಂಥದಲ್ಲಿ ಆಗಿರುವಂತಹ ಪ್ರಕ್ಷೇಪ ಅನ್ನುವುದನ್ನು ನಾವು ತಿಳಿತಾ ಬರ್ತಾ ಇದ್ದೇವೆ. ಏನು ಈ ಪ್ರಕ್ಷೇಪಕಾರ ಒಂದು ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾನೆ ವಿರೋಧ ಪರಿಹಾರ ಮಾಡಲಿಕ್ಕೆ ಹೊರಟು, ಅವನು ಕೊಡ್ತಾ ಇರುವಂತಹ ಲೆಕ್ಕಾಚಾರವೇ ಅಬದ್ಧವಾದದ್ದು. ಅದನ್ನು ಈಗ ನಾವು ತಿಳಿಯೋಣ. ಮೊದಲಿಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ವಚನದ ಅರ್ಥವನ್ನು ಸ್ಥೂಲವಾಗಿ ನಾವು ತಿಳಿಯೋಣ. ಅಭಗ್ನಿರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈಹಿ. ಅಪ್ ಅಂದರೆ ನೀರು, ಅಗ್ನಿ ಅಂದರೆ ಅಗ್ನಿತತ್ವ, ಈರ ಅಂದರೆ ವಾಯುತತ್ವ, ನಭಃ ಅಂದರೆ ಆಕಾಶತತ್ವ. ಅಭಗ್ನೀರ ನಭಃ, ನೀರು, ಅಗ್ನಿ, ವಾಯು, ಆಕಾಶ, 4 ಭೂತಗಳ ಉಲ್ಲೇಖವನ್ನು, ಪಂಚಮಹಾಭೂತಗಳಲ್ಲಿ 4 ಭೂತಗಳ ಉಲ್ಲೇಖವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಆನಂತರ ಅಹಂಕೃತ ಅಹಂಕಾರ, ಮಹತ್ತತ್ವ, ಅದಾದ ಬಳಿಕ ಗುಣತ್ರಯೈಹಿ 3 ಗುಣಗಳು, ತಮೋಗುಣ, ರಜೋಗುಣ, ಸತ್ವಗುಣ. ಇವು ಈ 9 ಆವರಣಗಳೇನಿವೆ. ನಮ್ಮ ಶ್ರೀ ಮಧ್ವವಿಜಯದಲ್ಲೂ ಈ ಮಾತು ಬಂದಿದೆ. ಸನವಾವರಣಂಡದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ ಅಂತ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಶ್ರೀ ವೇದಾಂಗತೀರ್ಥ ಗುರುರಾಜರು ಸಹಿತ ಇದೇ ಅರ್ಥವನ್ನು ತಿಳಿಸಿ ಹೇಳ್ತಾರೆ. ಏನದು 9 ಆವರಣಗಳು? ನೀರಿನಿಂದ ಆರಂಭ ಮಾಡಿಕೊಂಡು ಗುಣತ್ರಯಗಳವರೆಗೆ. ಬ್ರಹ್ಮಾಂಡ 50 ಕೋಟಿ ಯೋಜನೆ ವಿಸ್ತೀರ್ಣವಾಗಿದೆ. ಪೃಥ್ವಿ ತತ್ವ ಅದರ 2 ಪಟ್ಟಾಗಿದೆ, 100 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ. ಪೃಥ್ವಿ ತತ್ವಕ್ಕಿಂತ 10 ಪಟ್ಟು 10 ಟೈಮ್ಸ್ ಜಲತತ್ವ ಅಧಿಕವಾಗಿದೆ. ಪೃಥ್ವಿ ತತ್ವ ಎಷ್ಟು? 100 ಕೋಟಿ ಯೋಜನ. ಅದನ್ನು 10ರಿಂದ ಗುಣಿಸಿ 100 × 10 1000. ಲೆಕ್ಕವಿರೋದೆಲ್ಲ ಕೋಟಿ ಯೋಜನೆಗಳಲ್ಲಿ. ಹೀಗಾಗಿ ಜಲತತ್ವ 1000 ಕೋಟಿ ಯೋಜನ ವಿಸ್ತೀರ್ಣವಾಯಿತು. ಮಕ್ಕಳು ಸಹಿತ ಮಾಡಬಹುದಾದಂತಹ ಲೆಕ್ಕಾಚಾರ. ಈ ಏನು ಜಲತತ್ವವಿದೆ, ಜಲತತ್ವಕ್ಕಿಂತ ಅಗ್ನಿತತ್ವ ಮತ್ತೆ 10 ಪಟ್ಟಾಗಿದೆ. ಅಂದರೆ 1000 ಕೋಟಿ, 100 × 10 1000 ಜಲತತ್ವವಾಯಿತು. 1000 × 10 10,000 10,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಅಗ್ನಿತತ್ವ. ಅಗ್ನಿತತ್ವಕ್ಕಿಂತ ವಾಯುತತ್ವ 10 ಪಟ್ಟು ಅಧಿಕವಾಗಿದೆ. 10,000 ಕೋಟಿಯನ್ನು 10ರಿಂದ ಗುಣಿಸಿ 1,00,000 ಆಯಿತು. 10,000 10 ಆದರೆ 1,00,000 ಆಗುತ್ತೆ. 1,00,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ವಾಯುತತ್ವ. ಅದರ ಮೇಲೆ ಇರುವಂತಹ ಆಕಾಶತತ್ವ ವಾಯುತತ್ವಕ್ಕಿಂತ 10 ಪಟ್ಟು ಅಧಿಕವಾಗಿದೆ. ದಶೋತ್ತರ ಅಧಿಕೈಹಿ, ಅದು 10 ಪಟ್ಟು ಅಧಿಕವಾಗಿದೆ. 1,00,000 × 10 10,00,000ವಾಯಿತು. 10,00,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಆಕಾಶತತ್ವ. ಆಕಾಶತತ್ವ ಅಂದರೆ ಶ್ರೀಮನ್ಮಹಾಗಣಪತಿ, ಮಹಾಗಣಪತಿಯ ಶರೀರ 10,00,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ. ಮಹದಾಕಾಶಪತಿ ಕರುಣಾಳು ಕೈಪಿಡಿದೆಮ್ಮನುದ್ಧರಿಸು. 10,00,000 ಕೋಟಿ ಯೋಜನ ವಿಸ್ತೀರ್ಣವಾದ ಬೃಹತ್ ಶರೀರವನ್ನು ಹೊಂದಿದ ಗಣಪತಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಮ್ಮ ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿಕೊಡ್ತಾರೆ. ಈ ಆಕಾಶ ತತ್ವಕ್ಕಿಂತ 10 ಪಟ್ಟು ಅಧಿಕವಾಗಿದೆ. 10,00,000ವನ್ನು 10ರಿಂದ ಗುಣಿಸಿ, ಅಂದರೆ 1 ಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾಯಿತು ಅಹಂಕಾರ ತತ್ವ. ರುದ್ರದೇವರಿಂದ ಅಭಿಮನ್ಯಮಾನವಾದಂತಹ ಅಹಂಕಾರ ತತ್ವ. ಗಮನಿಸಿ, ಆಕಾಶ ತತ್ವ, ಅಹಂಕಾರ ತತ್ವ. ಆಕಾಶ ತತ್ವಕ್ಕಿಂತ 100 ಪಟ್ಟು ಅಧಿಕವಾಗಿದೆ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಇಲ್ಲೊಂದು ಪ್ರಕ್ಷೇಪಕಾರ ಬಹಳ ದೊಡ್ಡ ಗದ್ದಲ ಮಾಡಿಟ್ಟಿದ್ದಾನೆ, ಅದನ್ನು ತಿಳ್ಕೊಳ್ಳೋಣ. ಆನಂತರ ಅಹಂಕಾರ ತತ್ವಕ್ಕಿಂತ 10 ಪಟ್ಟು ಅಧಿಕವಾಗಿದೆ ಮಹತ್ತತ್ವ. ಅಹಂಕಾರ ತತ್ವ ಎಷ್ಟು? 1 ಕೋಟಿ ಕೋಟಿ ಯೋಜನ. ಅದನ್ನು 10 ಮಾಡಿ 10 ಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಮಹತ್ತತ್ವ. ಗುರುತಮ ವಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್. ಗುರುತಮ ವಪುಷೋ, ಬೃಹತ್ ಶರೀರ. ಆ ಮುಖ್ಯ ಪ್ರಾಣದೇವರದು, ಬ್ರಹ್ಮದೇವರದು. ಎಷ್ಟು ಬೃಹತ್ತಾದದ್ದು? 10 ಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಮಹತ್ತತ್ವ. ಅದಾದ ನಂತರ ಗುಣತ್ರಯಗಳು. ಹೀಗೆ ಲೆಕ್ಕಾಚಾರವನ್ನು ಶ್ರೀಮದ್ ಆಚಾರ್ಯರ ಸಿದ್ಧಾಂತ ನೀಡುತ್ತದೆ. ಗುಣತ್ರಯಗಳ ಬಗ್ಗೆಯೂ ತಿಳಿಬೇಕಾದ ಬಹಳಷ್ಟು ವಿಷಯಗಳಿವೆ. ಹೀಗಾಗಿ ಇಲ್ಲಿ ಚರ್ಚೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಸ್ವೀಕಾರ ಮಾಡಿದ್ದೇನೆ. ಇದನ್ನು ಭೂಗೋಳ ನಿರ್ಣಯದಲ್ಲಿಯೂ ರಾಜರು ತಿಳಿಸಿಕೊಟ್ಟಿದ್ದಾರೆ, ಶ್ರೀಮದ್ ಆಚಾರ್ಯರು ಸಹಿತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಕ್ಷೇಪಕಾರ ಅಬದ್ಧ ಲೆಕ್ಕಾಚಾರವನ್ನು ಆರಂಭ ಮಾಡ್ತಾನೆ. ಬನ್ನಿ, ಸಣ್ಣ ಸಣ್ಣ ಮಕ್ಕಳು ಕೂತ್ಕೊಳ್ಳಿ. ಅಂದರೆ
ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದ ಮಹಾನುಭಾವರು ರಚನೆ ಮಾಡಿದ ಗ್ರಂಥಗಳಲ್ಲಿ ಪ್ರಕ್ಷೇಪಕಾರರು ಬಂದು ಯಾವ ರೀತಿಯಾದ ತಮ್ಮ ಭ್ರಾಂತಿಯ ಕಸಗಳನ್ನು ತುಂಬಿಸಿಟ್ಟಿದ್ದಾರೆ, ನಾವು ಎಷ್ಟು ಎಚ್ಚರದಿಂದ ಗ್ರಂಥಗಳ ಅಧ್ಯಯನ ಮಾಡಬೇಕು ಅನ್ನುವುದನ್ನು ಕಾಣೋಣ. ಪುಟ್ಟ ಪುಟ್ಟ ಮಕ್ಕಳಿಗೂ ಅರ್ಥವಾಗ್ತದೆ. ಈಗ ನೋಡಿ, ಈ ಪ್ರಕ್ಷೇಪಕಾರ ನಮ್ಮ ಮಧ್ವಶಾಸ್ತ್ರ ತಿಳಿಸಿದ 50 ಕೋಟಿ 100 ಕೋಟಿ ಅದನ್ನೂ ತಿಳಿಸಿ ಶ್ರೀಮದಾಚಾರ್ಯರು ಹೇಳಿದ ಮಾತು ಅವನಿಗೆ ಗೊತ್ತಿದೆ ಅನ್ನೋದು ಅರ್ಥವಾಗತ್ತೆ. ಏನು ಹೇಳ್ತಾನೆ? ಪೃಥ್ವೀ ಭಾಗೇನಾಪಿ ಅಮಿಶ್ರ ಕೇವಲ ಧವಲ ಜಲ ಸಮೂಹಾನಾಂ ಶತಕೋಟೇ ದಶಗುಣಿತ ಸಹಸ್ರಕೋಟಿ ಪ್ರಮಾಣ ಪ್ರದೇಶೇ ವಿಸ್ತೃತಾನಾಂ ಬ್ರಹ್ಮಾಂಡ ಕಟಾಹಾನಾಂ ಆವೃತ್ಯ ಯಾ ಸ್ಥಿತಿ ಸಾ ದ್ವಿತೀಯಾವರಣಂ, ಜಲಾವರಣ ಎರಡನೆಯ ಆವರಣ ಅಂತ ಹೇಳಿದ. ಸಂತೋಷ. ಅದಾದ ಬಳಿಕ ಪ್ರಕ್ಷೇಪಕಾರ ಅಗ್ನಿತತ್ವದ ಕುರಿತು ಮಾತನಾಡ್ತಾನೆ. ಅಗ್ನಿತತ್ವದ ಪ್ರಮಾಣವನ್ನು ಸರಿಯಾಗಿ ಹೇಳ್ತಾನೆ. ವಾಕ್ಯ ಜಾಳು ಜಾಳಾಗಿದೆ. ಏವಂ ಜಲಭಾಗ ಅಮಿಶ್ರ ಕೇವಲ ತೇಜೋರಾಶೀನಾಂ ಶತಕೋಟಿ ಸಹಿತ ಸಹಸ್ರಕೋಟೇ ದಶೋತ್ತರ ಪದೋಕ್ತ. ಅದು ಏನು ಸಂಸ್ಕೃತ ಪ್ರಯೋಗವೋ ಅವನಿಗೆ ಅರ್ಥವಾಗಬೇಕು. ಸಹಸ್ರಕೋಟೇ ದಶೋತ್ತರ ಪದೋಕ್ತ ದಶಸಹಸ್ರಕೋಟಿ ಯೋಜನ ಪ್ರಮಾಣ ಪ್ರದೇಶೇ. ಅಗ್ನಿತತ್ವ 10,000 ಕೋಟಿ ಯೋಜನ ವಿಸ್ತೀರ್ಣ, ಜಲತತ್ವ 1,000 ಕೋಟಿ, ಅದರ 10 ಪಟ್ಟು, ಅದರಿಂದಾಗಿ 10,000. ಅಲ್ಲಿಯೂ ವಿರೋಧವಿಲ್ಲ. ಶ್ರೀಮದಾಚಾರ್ಯ ಹೇಳಿದ್ದಾನೆ. ಆದರೆ ವಾಕ್ಯವನ್ನು ಪ್ರಯೋಗ ಮಾಡಿದ ರೀತಿ ಅದು ಅಬದ್ಧವಾಗಿದೆ. ಇನ್ನು ಅವನ ಸಮಸ್ಯೆಯನ್ನು ಆರಂಭ ಮಾಡೋದು ವಾಯುತತ್ವದಿಂದ. ಅದೇನು ವಾಯುದೇವರ ಮೇಲೆ ದ್ವೇಷವೂ ಗೊತ್ತಿಲ್ಲ. ವಾಯು ಅಂತ ಹೆಸರು ಬಂದರೆ ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಮುಂದಿರ್ತಾರೆ ಈ ಪ್ರಕ್ಷೇಪಕಾರರು, ಈ ಎಲ್ಲ ದುರ್ವಾದಿ. ಈ ಏನು ಪಂಚಭೂತಗಳಲ್ಲಿರುವ ವಾಯುತತ್ವದ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಆ ವಾಯುತತ್ವಕ್ಕೆ ಅಭಿಮಾನಿಗಳು ಪ್ರವಾಹ ವಾಯುದೇವರು, ಕೋಣಾಧಿಪತಿ, ವಾಯವ್ಯ ದಿಕ್ಕಿಗೆ ಅಧಿಪತಿಯಾದ ಜಿಂಕೆಯ ಮೇಲೆ ಕುಳಿತ ವಾಯುದೇವರು, ಪ್ರವಾಹ ವಾಯುದೇವರವರು. ಮುಖ್ಯ ವಾಯುದೇವರು, ಮುಖ್ಯ ಪ್ರಾಣದೇವರ ಸನ್ನಿಧಾನವು ವಾಯುತತ್ವದಲ್ಲಿದೆ ಅನ್ನುವ ಮಾತನ್ನು ಶ್ರೀಮದಾಚಾರ್ಯರು ಬಹಳ ವಿವರವಾಗಿ ತಮ್ಮ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ವಾಯುದೇವರ ಸನ್ನಿಧಾನವಿರುವ ಪ್ರವಾಹ ವಾಯುದೇವರ ಪ್ರಮಾಣದ ಬಗ್ಗೆ ಬಂದಾಗಲೂ ಸಹಿತ ಇವರು ದೋಷವನ್ನು ಉಂಟು ಮಾಡುತ್ತಾರೆ. ಏನು ಹೇಳ್ತಾನೆ ಪ್ರಕ್ಷೇಪಕಾರ? ಏವಂ ತೇಜೋಭಾಗ ಅಮಿಶ್ರಿತ ವಾಯೂನಾಂ ಶತಕೋಟೇ ದಶಸಹಸ್ರಾಕ್ಷ ದಶೋತ್ತರಾಖ್ಯ. ಏನು ಆಖ್ಯ ಶಬ್ದ ಏನು ಮಾಡ್ತಾ ಇದೆ ಅಲ್ಲಿ ಕೆಲಸ? ದಶೋತ್ತರಾಖ್ಯ 20,000 ಕೋಟಿ ರೂಪ ಯೋಜನ ಪ್ರಮಾಣ ಪ್ರದೇಶೇ ಯತ್ ಪ್ಲವನಂ ತಚ್ಚತುರ್ಥಾವರಣಮಿತ್ಯುಚ್ಯತೆ. ಆ ಆಖ್ಯ ಶಬ್ದ, ಆ ಪ್ಲವನ ಶಬ್ದ ಯಾಕೆ ತಂದಿದ್ದಾನೆ? ಆ ಪ್ರಕ್ಷೇಪಕಾರನಿಗೆ ಅರ್ಥವಾಗಬೇಕು. ಶ್ರೀಮದಾಚಾರ್ಯರ ನಿರ್ಣಯವೇನು? 10,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಅಗ್ನಿತತ್ವ, ಅದರ 10 ಪಟ್ಟಾಗಿದೆ ಪ್ರವಾಹ ವಾಯುತತ್ವ, ಅಂದರೆ 1,00,000 ಕೋಟಿ. ಇವನೇನು ಹೇಳ್ತಾನೆ? ದಶೋತ್ತರಾಖ್ಯ 20,000 ಕೋಟಿ ರೂಪ. ಎರಡು ಕಡೆಗೂ 10 ಪಟ್ಟು ಮಾಡಿಕೊಂಡು ಬಂದ. ಪೃಥ್ವಿ ತತ್ವಕ್ಕಿಂತ 10 ಪಟ್ಟು ಹೆಚ್ಚು ಮಾಡಿದ ಜಲತತ್ವವನ್ನು, ಜಲತತ್ವಕ್ಕಿಂತ 10 ಪಟ್ಟು ಹೆಚ್ಚು ಮಾಡಿದ ಅಗ್ನಿತತ್ವವನ್ನು. ವಾಯುತತ್ವಕ್ಕೆ ಬಂದಾಗ 10 ಪಟ್ಟು ಹೆಚ್ಚು ಮಾಡಲ್ಲ. ಅವನ ಪ್ರಕಾರ 10,000 ಕೋಟಿ ಅಗ್ನಿತತ್ವವಿದೆ. ಆ 10,000ಕ್ಕೆ 10,000 ಸೇರಿಸ್ತಾನೆ, ಅಡಿಷನ್ ಮಾಡ್ತಾನೆ. ನೋಡಿ ಶ್ರೀಮದಾಚಾರ್ಯರ ವಾಕ್ಯ ಗಮನಿಸಿ. ಅಭಗ್ನೀನನಬೋಹನ್ ಕ್ರನ್ಮಃ ತತ್ವಗುಣತ್ರಯೈ ಕ್ರಮದಶೋತ್ತರೈ ಅಂತ ಹೇಳಿದ್ದಾರೆ ಆಚಾರ್ಯರು. ದಶಗುಣಿತ ಅಂತ ಎಲ್ಲ ಕಡೆಯಲ್ಲಿಯೂ ಸಹಿತ ನಾವು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ಯಾರೂ ಈ ಲೆಕ್ಕವನ್ನು ಹೇಳಿಲ್ಲ. ಈ ಪ್ರಕ್ಷೇಪಕಾರ ಕೊಟ್ಟ ಲೆಕ್ಕ ಇದೆಯಲ್ಲ, ಇದೆಲ್ಲೂ ಇಲ್ಲ. ಇದು ಒಂದು ಮಹತ್ವದ ಅಂಶ. ಎಲ್ಲಿ ಪ್ರಕ್ಷೇಪ ಅಂತ ನಿರ್ಣಯ ಮಾಡಬೇಕಾದರೆ ಅವರು ಹೇಳಿದ ಮಾತಿಗೆ ಮತ್ತೊಂದು ಕಡೆಗೆ ಸಂವಾದ ದೊರೆಯುವುದಿಲ್ಲ, ವಿರೋಧಗಳೇ ದೊರೀತಾ ಇರ್ತದೆ. ಇವನೇನು ಹೇಳ್ತಾನೆ? ದಶೋತ್ತರಾಖ್ಯ 20,000. ದಶೋತ್ತರ ಎಂಬ ಹೆಸರುಳ್ಳ 20,000 ತೆಗೆದುಕೊಳ್ಬೇಕು. 10,000 ಗುಣಿಸು 10 1,00,000 ಆಗಬೇಕು. ಅವನು ಮಾಡಲ್ಲ. 10,000 ಸೇರಿಸು 10 ಮಾಡ್ತಾನೆ. ಅವನು ಅಡಿಷನ್ ಮಾಡ್ತಾ ಇದ್ದಾನೆ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಇಲ್ಲ. ಎರಡು ಕಡೆ ಮಲ್ಟಿಪ್ಲಿಕೇಶನ್ ಮಾಡಿದ, ಮೂರನೇ ಭಾಗ ಬಂದ ತಕ್ಷಣ ಅಡಿಷನ್ ಶುರು ಮಾಡಿಬಿಟ್ಟ. ಹೀಗಾಗಿ ಅವನ ಪ್ರಕಾರ ಲೆಕ್ಕ ಎಷ್ಟು? 20,000 ಕೋಟಿ ರೂಪ ಯೋಜನ ಪ್ರಮಾಣ ಪ್ರದೇಶೇ. 20,000 ಕೋಟಿ ಯೋಜನಗಳಲ್ಲಿ ವಾಯುತತ್ವವಿದೆ ಅಂತಾನೆ ಈ ಪ್ರಕ್ಷೇಪಕಾರ. ಭೂಗೋಳ ನಿರ್ಣಯದ ರಾಜರ ವಚನಕ್ಕೆ ವಿರುದ್ಧ, ಶ್ರೀಮದಾಚಾರ್ಯರ ವಚನಕ್ಕೆ ವಿರುದ್ಧ. ಅದಕ್ಕಾಗಿ ಇದು ಪ್ರಕ್ಷಿಪ್ತ ಅಂತ ನಿರ್ಣಯವಾಗತ್ತೆ. ಆದರೆ ಅವನ ಭ್ರಾಂತಿ ಇಲ್ಲಿಗೆ ನಿಲ್ಲಲ್ಲ. ಇದು ಅದ್ಭುತ ಭ್ರಾಂತಿ ಇದೆ, ಬನ್ನಿ ನೋಡೋಣ. ಇದಾದ ಮೇಲೆ ವಾಯು ತತ್ವದ 10 ಪಟ್ಟಾಗಬೇಕು. ಮತ್ತೆ 10 ಸೇರಿಸ್ತಾನೆ. ಇನ್ನು ಮುಂದೆಲ್ಲ ಇನ್ನು ಅಡಿಷನ್ ಮಾಡಿಕೊಂಡು ಹೋಗ್ತಾನೆ ಅವನು, ಮಲ್ಟಿಪ್ಲಿಕೇಶನ್ ಮಾಡೋದಿಲ್ಲ.
ಏವಂ ಈಶದಪಿ ವಾಯುಭಾಗ ಅಮಿಶ್ರಿತ ಭೂತಾಕಾಶಾವಯವಾನಾಂ 20,000 ದಶೋತ್ತರಾಖ್ಯ, ಮತ್ತೆ ಆಖ್ಯ ತೆಗೆದುಕೊಂಡು ಬಂದ ನಾವು. ದಶೋತ್ತರಾಖ್ಯ 30,000 ಕೋಟಿ ಯೋಜನ ಪ್ರಮಾಣ ಪ್ರದೇಶ ಯಾ ಅವಸ್ಥಿತಿ ಸಾ ಪಂಚಮಾವರಣಂ ಅಂತ ಆಕಾಶದ ಪರಿಮಾಣವನ್ನು ಅವನು 30,000 ಕೋಟಿ ಮಾಡ್ತಾನೆ. 20,000ಕ್ಕೆ 10,000 ಸೇರಿಸಿದ. ನಾನು ಆಕಾಶ ತತ್ವದ್ದು ಹೇಳಬೇಕಾದ್ರೆ ಗಣಪತಿಯ ಸ್ಮರಣೆಯನ್ನು ಮಾಡಿದೆವು. ಗಣಪತಿಯ ಮಹಿಮಾ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಗಣಪತಿಯ ಶರೀರ ಅರ್ಥಾತ್ ಆ ಆಕಾಶ ತತ್ವ ಎಷ್ಟಿದೆ? 10 ಲಕ್ಷ ಕೋಟಿ ಯೋಜನ ವಿಸ್ತೀರ್ಣ. ಇವನೇನು ಹೇಳ್ತಾ ಇದ್ದಾನೆ? 30,000 ಕೋಟಿ ಯೋಜನ ವಿಸ್ತೀರ್ಣ. 10 ಲಕ್ಷ ಕೋಟಿಯಲ್ಲಿ 30,000 ಕೋಟಿ ಯೋಜನ ವಿಸ್ತೀರ್ಣವಿದೆ. ಎಂಥ ತಪ್ಪು ಮಾಡ್ತಾ ಇದ್ದಾನೆ ನೋಡಿ, ಎಂಥ ತಪ್ಪು ಮಾಡ್ತಾ ಇದ್ದಾನೆ ನೋಡಿ. ಏವಂ ಆಕಾಶಭಾಗ ಅಮಿಶ್ರಿತ ಅಹಂಕಾರಾವಯವಾನಾಂ 30,000 ಕೋಟಿಭ್ಯಃ ಶತಕೋಟೇಶ್ಚ ದಶೋತ್ತರಾತ್ಮಕ 40,000 ಕೋಟಿ ಯೋಜನ ಪ್ರಮಾಣ ಪ್ರದೇಶೆ ಯಾ ಸ್ಥಿತಿ ಸಾ ಷಷ್ಠಮಾವರಣಂ. ಶತಕೋಟೇಶ್ಚ ಹೇಗೆ ಅನ್ವಯ ಮಾಡ್ತೀರಿ ನೀವಿಲ್ಲಿ? ದಶೋತ್ತರಾತ್ಮಕ 40,000 ಮತ್ತು 40,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಅಹಂಕಾರ ತತ್ವ ಅಂತ. 1 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ. ಇವನು ಹೇಳ್ತಾ ಇರೋದು 40,000 ಕೋಟಿ ಯೋಜನೆ ವಿಸ್ತೀರ್ಣವಾಗಿದೆ ಅಂತ ಹೇಳಿ ಇಲ್ಲಿ ತನ್ನ ಅದ್ಭುತವಾದ ವೈಭವವನ್ನು ತೋರಿಸ್ತಾನೆ. ಜ್ಞಾನ ವೈಭವ, ಗಣಿತ ವೈಭವ ಎಲ್ಲ ಇದೆ ಇದರೊಳಗಡೆಗೆ. ಏನು ನೋಡಿ, ಆವರಣಗಳು ಕುರಿತು ಶ್ರೀಮದ್ ಆಚಾರ್ಯರು ಹೇಳಬೇಕಾದರೆ ಪಂಚತನ್ಮಾತ್ರಗಳಾಗಲಿ ಅಥವಾ ಏನೆಲ್ಲ ಇಂದ್ರಿಯಗಳಿವೆ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ತತ್ವ, ಬುದ್ಧಿತತ್ವ ಇವುಗಳಿವೆ. ಇವು ಯಾವುದನ್ನು ಆಚಾರ್ಯರು ಉಲ್ಲೇಖ ಮಾಡಿಲ್ಲ. ಕಾರಣ ಪ್ರಮಾಣವನ್ನು ಹೇಳಿಕೊಂಡು ಪರಿಮಾಣವನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಆಕಾಶ ತತ್ವಕ್ಕಿಂತ ಅಹಂಕಾರ ತತ್ವ 10 ಪಟ್ಟು ಅಧಿಕವಾಗಿದೆ ಅಂತ ಹೇಳಿ ಆಕಾಶ ತತ್ವ 10 ಲಕ್ಷ ಕೋಟಿ, ಅಹಂಕಾರ ತತ್ವ 1 ಕೋಟಿ ಅಂತ ವ್ಯವಸ್ಥೆಯನ್ನು ಶ್ರೀಮದಾಚಾರ್ಯರು ಮಾಡಿಕೊಡ್ತಾರೆ. ಈ ಎಲ್ಲ ಪಂಚತನ್ಮಾತ್ರಗಳು ಮತ್ತು ಇಂದ್ರಿಯ ತತ್ವಗಳು ಎಲ್ಲವೂ ಸಹಿತ ಇದೆ. ಅದು ಅಹಂಕಾರ ತತ್ವದ ಭಾಗವಾಗಿಯೇ ಇದೆ. ಕಾರಣ ಅಹಂಕಾರ ತತ್ವ ವೈಕಾರಿಕ, ತೈಜಸ, ತಾಮಸ ಅಂತ 3 ಭಾಗವುಳ್ಳದ್ದು. ಅದರೊಳಗಿಂದಲೇ ಇಂದ್ರಿಯಗಳು ಮತ್ತು ಪಂಚತನ್ಮಾತ್ರಗಳು ಇವೆಲ್ಲವೂ ಕೂಡ ಉತ್ಪನ್ನವಾಗಿ ಬರ್ತವೆ. ಅಹಂಕಾರ ತತ್ವದ ಭಾಗವಾಗಿಯೇ 1 ಕೋಟಿ ಯೋಜನ ವಿಸ್ತೀರ್ಣವಾದ ಅಹಂಕಾರ ತತ್ವದಲ್ಲೇನೆ ಈ ಇಂದ್ರಿಯ ತತ್ವಗಳು, ಪಂಚತನ್ಮಾತ್ರಗಳು ಇವೆ ಅಂತನ್ನುವುದು ಶ್ರೀಮದಾಚಾರ್ಯರ ಸಿದ್ಧಾಂತ. ಇವನು ತಾನು ಅದರಲ್ಲಿ ವಿಭಾಗವನ್ನು ಮಾಡ್ತಾ ಹೋಗ್ತಾನೆ. ಹೇಳ್ತಾನೆ ಅವನು, ನಾವು ಅಹಂಕಾರ ತತ್ವದ ಭಾಗವಾಗಿಯೇ ಪಂಚತನ್ಮಾತ್ರಗಳನ್ನು, ಇಂದ್ರಿಯಗಳನ್ನು ಪರಿಗಣನೆ ಮಾಡ್ತೇವೆ. ಇವನು ಪ್ರತ್ಯೇಕ ಆವರಣ ಅಂತ ಹೇಳಲಿಕ್ಕೆ ಹೊರಟಿದ್ದಾನೆ. 30,000 ಕೋಟಿ ಆಕಾಶ ತತ್ವ ಮಾಡಿದ್ದಾನೆ, 40,000 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಅಹಂಕಾರ ತತ್ವ ಅಂತಾನೆ. ಅದರ ಮಧ್ಯದೊಳಗೆ ಈ ಎಲ್ಲ ಆವರಣಗಳು ಸೇರಿಕೊಂಡಿವೆ ಅಂತ ಇವನು ಹೇಳ್ತಾನೆ. ಅಂದರೆ ಪರಿಮಾಣವನ್ನು ಹೇಳ್ತಾ ಹೋಗಬೇಕಾದ್ರೆ ಹೇಗೆ ಸೇರಿಸಬೇಕು? ಇವಾಗ ಎಷ್ಟಿದೆ? ಪಂಚತನ್ಮಾತ್ರಗಳಿವೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಹೇಳಿ 5 ಆಯಿತು. 5 ಕರ್ಮೇಂದ್ರಿಯಗಳಿವೆ, ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ ಹೇಳಿ 5 ಜ್ಞಾನೇಂದ್ರಿಯಗಳಿವೆ, 15 ಆಯಿತು. ಮನಸ್ಸು 16. ಈ ಷೋಡಶ ತತ್ವಾನಾಂ, ಈ 16 ಏನಿವೆ, ದಶೋತ್ತರತ್ವ ನಿಯಮ ಭಾವಾತ್, ಇವುಗಳಿಗೆ ದಶೋತ್ತರ ನಿಯಮವಿಲ್ಲ. ಕಾರಣ ಶ್ರೀಮದಾಚಾರ್ಯರು ಹೇಳಿಲ್ಲ. ಅಂದರೆ 10 ಪಟ್ಟು ಅಥವಾ 10 ಸೇರಿಸೋದು. 10 ಪಟ್ಟು ಅಂತ ಆಚಾರ್ಯರು ಹೇಳಿದ್ದಾರೆ, ಇವನು 10 ಸೇರಿಸ್ತಾ ಇದ್ದಾನೆ. ಇವೆರಡೂ ನಿಯಮ ಅಲ್ಲಿಲ್ಲ ಅಂತ ತಾನೇ ಹೇಳಿ 30,000 ಕೋಟಿ ಪರಿಮಿತ ಆಕಾಶ ತತ್ವಾತ್ ಸಂಭಾವಿತ. ಇಲ್ಲೊಂದು ಸಂಭಾವನಾ ಹೇಳ್ತೀನಿ, ಹಿಂಗೆ ಮಾಡಬಹುದು. ಹೇಗೆ? ಪಂಚಾಧಿಕತೆಯ ಇವೆಲ್ಲ 5 ಇದೆಯಲ್ಲ, 5 ಹೆಚ್ಚು ಮಾಡೋಣ ಅಂತಾನೆ. 80,000 ಕೋಟಿಭ್ಯೋಪ್ಯುಪರಿ 5,000 ಕೋಟಿ ಯೋಜನ ಪ್ರಮಾಣ ಪ್ರದೇಶ ಅವಸ್ಥಾನಂ ಜ್ಞಾಯತೆ. 16 ಇವೆ, 16 5 ಅಂತ ಮಾಡಿಬಿಡಿ ಅಂದ. ಒಂದಕ್ಕೊಂದು ಹೆಚ್ಚಾಗ್ತಾನೆ ಇಲ್ಲ, ಇಲ್ಲಿ ಎಲ್ಲವೂ 5 ಅಂದ. 16 80. 80,000 ಕೋಟಿ ಯೋಜನೆಗಳಲ್ಲಿ ಇದರ ವಿಸ್ತೀರ್ಣವನ್ನು ಒಪ್ಪೋಣ ಅಂತ ತಾನೇ ನಿರ್ಣಯ ಮಾಡಿದ. 80,000 ಕೋಟಿಭ್ಯೋಪ್ಯುಪರಿ 5,000 ಕೋಟಿ ಪ್ರಮಾಣ ಪ್ರದೇಶ. 80 ತಂದಿದ್ದಾನೆ, 30 ಆದ ಬಳಿಕ 80 ಆಯಿತು. 16 ಇಲ್ಲ 80, 16 ತತ್ವಗಳೇ ಇರೋದಲ್ಲಿ. ಬುದ್ಧಿ ತತ್ವ ಇದೆ, ಅದಕ್ಕೆ ಬೇರೆ ಲೆಕ್ಕ ಕೊಡ್ತಾನೆ ಅವನು, ಅದು ಬೇರೆ. ಈ 80 ತಂದಿದ್ದಾನೆ. 80ರ ಮೇಲೆ 16 ಇಲ್ಲ 80 ಆದ ಬಳಿಕ ಉಪರಿ 5,000 ಮತ್ತು 5,000 ಇಟ್ಟ. ಏನಕ್ಕೆ? ಯಾವುದಕ್ಕೆ ಇಟ್ಟಿದ್ದಾನೆ? ಪ್ರಮಾಣ ಪ್ರದೇಶ ಅವಸ್ಥಾನಂ ಜ್ಞಾಯತೆ ಹೇಳಿದ ಬಳಿಕ ಬುದ್ಧಿತತ್ವಸ್ಯ ಪಾರ್ವತ್ಯಭಿಮನ್ಯಮಾನತೆಯ, ಇಲ್ಲೂ ತಿಳಿಬೇಕಾದ ಬಹಳ ಮಹತ್ವದ ಅಂಶವಿದೆ. ಈ ವ್ಯಕ್ತಿ ಹೇಳಿದ ಹಾಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ.
ಅದು ಪ್ರತ್ಯೇಕವಾದಂತಹ ಚರ್ಚೆ. ನಿಮಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂಧ ಆ ಸಂದರ್ಭದಲ್ಲಿ ತಿಳಿಯುತ್ತವೆಲ್ಲವು. ಈದೃಶಸ್ಸೈವಾಧಿಕ್ಯಸ್ಸೈವ ಅನುಚಿತತ್ವಾತ್ ಬುದ್ಧಿತತ್ವ, ಇದು ಪಾರ್ವತೀದೇವಿಯರಿಂದ ಅಭಿಮನ್ಯಮಾನ. ಹೀಗಾಗಿ ಈ 16ಕ್ಕೆ ಹೇಳಿದ ಹಾಗೆ ಇಲ್ಲಿ ಹೇಳೋ ಹಾಗಿಲ್ಲ ಅಂತಾನೆ ಅವನು. ಬಹಳ ವಿಚಿತ್ರ. ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ವಾಸ್ತವಿಕವಾಗಿ. ಅವನು ಹೇಳ್ತಾ ಇರುವಂತಹ ಮಾತಿನೊಳಗೆ ಮನೋಬುದ್ಧಿ ಇವುಗಳ ವಿಷಯವನ್ನು ತಿಳ್ಕೊಂಡಾಗ ಅರ್ಥವಾಗುತ್ತೆ. ಆ ಪ್ರಕಾರ ಇದು ಶ್ರೀಮದ್ ಭಾಗವತದ ವಿವರಣೆಯಲ್ಲಿ ಬರುವಂತಹ ವಿಷಯ. ನಾನಿಲ್ಲಿ ಪ್ರಧಾನವಾದ ಸಮಸ್ಯೆಯನ್ನು ಮಾತ್ರ ತೋರಿಸ್ತಾ ಇದ್ದೇನೆ. ಸಂಭಾವಿತ ಪಂಚಪಂಚಕೇನ ಆಧಿಕ್ಯೆ ಪೂರ್ವೋಕ್ತೇಭ್ಯ ಅಪಿ ಉಪರಿ 25,000 ಕೋಟಿ ಯೋಜನ ಪ್ರಮಾಣ ಪ್ರದೇಶೆ ಅವಸ್ಥಾನಂ ಜಾಯತೆ. ಏವಂ ಮಿಲಿತ್ವ ಉಕ್ತ 17 ತತ್ವಾನಾಂ, ನಾನು ಹೇಳಿದ 17 ತತ್ವಗಳು. ಯಾವುದು 17? 5 ಪಂಚತನ ಮಾತ್ರ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 15 ಆಯಿತು. 16ನೇದು ಮನಸ್ಸು, 17ನೇದು ಬುದ್ಧಿ ಅಂತ ಈತ ಹೇಳ್ತಾ ಇದ್ದಾನೆ. ಉಕ್ತ 17 ತತ್ವಾನಾಂ 100,000 ಕೋಟಿಭ್ಯೋಪ್ಯುಪರಿ 10,000 ಕೋಟಿ ಪ್ರಮಾಣ ಪ್ರದೇಶೆ ವ್ಯಾಪ್ತಿರ್ಜ್ಞಾಯತೆ. 100,000 ಅಂದರೆ ಲಕ್ಷ ಕೋಟಿಗಳಿಗಿಂತಲೂ ಅಧಿಕವಾಗಿ 10,000 ಕೋಟಿ ಪ್ರಮಾಣ ಪ್ರದೇಶದಲ್ಲಿ ಅವುಗಳ ಅವಸ್ಥಿತಿ ಇದೆ ಅಂತ ಏನು ಹೇಳ್ತಿದ್ದಾನೆ. 16 × 5 80. 16 ತತ್ವಗಳಿಗೆ 5 5 5 ಅಂತ ವಿಭಾಗ ಮಾಡಿದ. ಬುದ್ಧಿ ತತ್ವಕ್ಕೆ 25 ಕೊಟ್ಟ. 80 25 ಸೇರಿಸಿದ್ರೆ ಎಷ್ಟಾಗತ್ತೆ ಮಕ್ಕಳು ಹೇಳಿ? 80ಕ್ಕೆ 25 ಸೇರಿಸಿದ್ರೆ ಎಷ್ಟಾಗತ್ತೆ? 105, ಹೌದಾ? ಆದರೆ ಇವನು ಹೇಳ್ತಾನೆ 100,000 ಕೋಟಿಭ್ಯೋಪ್ಯುಪರಿ 10,000 ಕೋಟಿ ಪ್ರಮಾಣ ಪ್ರದೇಶ. 110 ಅಂತಾನೆ. 110 ಅಂತಾನೆ. 80ಕ್ಕೆ 25 ಸೇರಿಸಿದ್ರೆ ಎಷ್ಟು? 105. ನೋಡಿ, ಆಕಾಶ ತತ್ವವನ್ನು 30,000 ಅಂದ, ಅಹಂಕಾರ ತತ್ವವನ್ನು 40,000 ಅಂದ. ಈ 30-40 ಸಾವಿರಗಳ ಮಧ್ಯದಲ್ಲಿ ಈ 80 + 25 105 ಕೂಡಿಸಬೇಕು. ಅದರವನು ಹೇಳ್ತಾನೆ ಅಹಂಕಾರ ತತ್ವಂತೂ ಇತೋಪಿ 90,000 ಕೋಟಿ ಯೋಜನೋಚ್ಛಿತಂ 11 ಆರಭ್ಯ ಏತೈಃ ಸಹ ಚ ಸ್ಥಿತಂ ಅತಃ ಪುಂಜೀಕೃತ್ಯ ಗಣನೆ 200,000 ಕೋಟಿ ಪ್ರಮಾಣಂ ಜ್ಞಾಯತೆ. ಅಹಂಕಾರ ತತ್ವವನ್ನು 90 ಅಂತ ಅನ್ನೋಣ. 110 ಮಾಡಿದ. 105 ಆಗಬೇಕಾಗಿತ್ತು, ಅದನ್ನು 110 ಅಂದ. ನಾವೆಲ್ಲ ಸೇರಿಸ್ಕೊಂಡು ಬರ್ತಾ ಇರೋದೇನಾಯಿತು? 10 ಅವನ ಪ್ರಕಾರವೇ 10 20 ಆಯಿತು, 20 30 ಆಯಿತು, 30ರ ಮೇಲೆ 40 ಇದೆ. ಈ 30 40ರ ಮಧ್ಯದಲ್ಲಿ ಸೇರಿಸಬೇಕಾಗಿದೆ. 30 40ರ ಮಧ್ಯದಲ್ಲಿ 25 ಅಂತ ಒಂದು ಸಂಖ್ಯೆ ಬಂದಾಗ ಪುಟ್ಟ ಮಕ್ಕಳು ಹೇಳಬಹುದು 5 ಅಂತ ಅನ್ನೋದು ಕಡೆಯಲ್ಲಿ ಉಳಿಬೇಕಲ್ವ. 80ಕ್ಕೆ 25 ಸೇರಿಸಿದಾಗ 110 ಆಗಲ್ಲ, 105 ಆಗತ್ತೆ. 105 ಆಗ್ತದೆ. ಆ 5 ಎಲ್ಲಿ ಹೋಯಿತು? ಅದನ್ನು 110 ಮಾಡಿದ. 110 ಮಾಡಬೇಕಾದ್ರೆ 80ಕ್ಕೆ ಕೆಳಗಿನ 30 ಸೇರಿಸಬೇಕು. ಅರೆ 30ರ ಮೇಲೆ ವಿಚಾರ ಮಾಡ್ತಾ ಇದ್ದೀವಿ ನಾವು, ಕೆಳಗಿಂದ ಹೆಂಗೆ ಸೇರಿಸೋದು? 25 ಬಿಟ್ಟ ಯಾಕೆ? ಇದು ಪ್ರಕ್ಷೇಪಕಾರರು ಮಾಡುವಂಥದ್ದು. ಯಾಕಿದು ಪ್ರಕ್ಷೇಪ? ಇದಕ್ಕಾಗಿ ಪ್ರಕ್ಷೇಪ. ಇಂಥದ್ದನ್ನು ತಂದು ನಮ್ಮ ರಾಜರ ಗ್ರಂಥದಲ್ಲಿ ಸೇರಿಸಿದ್ದಾರೆ. ಎಲ್ಲಿಯ ರಾಜರು? ಏನು ಆ ಭೂಗೋಳ ನಿರ್ಣಯದಲ್ಲಿ ರಾಜರು ಕೊಡುವಂತಹ ನಿರ್ಣಯ, ಆ ಶಬ್ದಗಳ ಪ್ರಯೋಗವನ್ನು ಮಾಡಿದ್ದಾರೆ. ಈ ಎಲ್ಲ ಯೋಜನೆಗಳಿದೆಯಲ್ಲ, ಇವುಗಳೆಲ್ಲದರ ಬಗ್ಗೆ ಉಳಿದವರು ಅಂದರೆ ಮಾಧ್ವೇತರ ಸಾಹಿತ್ಯದಲ್ಲೂ ಇದರ ಬಗ್ಗೆ ಚರ್ಚೆ ಇದೆ. ಎಲ್ಲೆಲ್ಲಿ ಎಡವಿದ್ದಾರೆ ಅನ್ನೋದನ್ನು ರಾಜರು ತಮ್ಮ ವಾಕ್ಯ ಪ್ರಯೋಗದಿಂದ ಉಲ್ಲೇಖವೇ ಮಾಡಿಲ್ಲ, ಆದರೆ ವಾಕ್ಯ ಪ್ರಯೋಗದಿಂದ ನಿರ್ಣಯ ಮಾಡಿದ್ದಾರೆ ನಮ್ಮ ರಾಜರು. ಅಂಥ ಪರಮಾದ್ಭುತ ಲೆಕ್ಕಾಚಾರ ಕೊಡೋದು. ವ್ರೀಹಿ ಯವ ಇವುಗಳ ಲೆಕ್ಕದವರೆಗೆ ಬಂದು ಇದು ಏನಾಗ್ತದೆ, ಭೂಮಿ ಭೂಗೋಳ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಈ ಯೋಜನಾ ಶಬ್ದಗಳನ್ನು ಅರ್ಥ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಲೆಕ್ಕ ಹಾಕ್ಕೊಂಡ್ಬಿಡ್ತೇವೆ ನಾವು. 100 1000 ಕೋಟಿ ಹೀಗೆಲ್ಲ ಲೆಕ್ಕಗಳು ಬಂದುಬಿಡ್ತವೆ. ರಾಜರು ವ್ರೀಹಿ ಯವ, ಇವತ್ತಿನ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇಂಚಸ್ಸು, ಸೆಂಟಿಮೀಟರ್ಸು, ಮಿಲಿಮೀಟರ್ ಅಂತೇವಲ್ಲ, ಆ ಲೆಕ್ಕದವರೆಗೆ ಭೂಗೋಳದ ನಿರ್ಣಯವನ್ನು ಕೊಡ್ತಾರೆ ಸನವ ವರ್ಣಾಂಡದರ್ಶಿಗಳಾದ ನಮ್ಮ ಭಾವಿ ಸಮೀರರು. ಅಲ್ಲಿ ಹೇಳಿದಂತಹ ನಿರ್ಣಯಗಳಿವೆಯಲ್ಲ, ಖಗೋಲವನ್ನು ಅಧ್ಯಯನ ಮಾಡಬೇಕಾದರೆ, ಸಮಗ್ರ ಬ್ರಹ್ಮಾಂಡವನ್ನು ಅಧ್ಯಯನ ಮಾಡಬೇಕಾದರೆ ಬರುವಂತಹ ಸಮಸ್ಯೆಗಳಿಗೆ ಉತ್ತರವನ್ನು ನೀಡುತ್ತವೆ. ಅಂಥ ರಾಜರಿಗೆ ಈ ಅಬದ್ಧ ಗಣಿತದ ಲೆಕ್ಕಾಚಾರದ ವಿಷಯವನ್ನು ತಲೆಗೆ ಕಟ್ಟಿದ್ದಾನೆ ಈ ಪ್ರಕ್ಷೇಪಕಾರ. ರಾಜರ ಗ್ರಂಥ ಅಂತ ಮುದ್ರಣ ಆಗ್ತಾ ಇದೆ, ಈ ದಿವಸ ಮುದ್ರಣ ಆಗ್ತಾ ಇದೆ. ನೋಡಿ ಎಂಥ ಅಪರಾಧವನ್ನು ಇವನು ಮಾಡ್ತಾ ಇದ್ದಾನೆ. ಇಷ್ಟು ಮಾಡಿ ಹೇಳ್ತಾನೆ, ಅತಃ ಪುಂಜೀಕೃತ್ಯ ಗಣನೆ 200,000 ಕೋಟಿ ಪ್ರಮಾಣಂ ಜಾಯತೆ. 200 200 ಅಂದರೆ 200, ಸಹಸ್ರ 200,000 ಕೋಟಿ ಅಂತಾನೆ ಅಹಂಕಾರ ತತ್ವದ ಪರಿಮಾಣದವರೆಗೆ. ಅವನೇ ಹೇಳಿದ್ದಾನೆ 30ಕ್ಕೆ 10 ಸೇರಿಸಿ 40,000 ಆಗಬೇಕು ಅಂತ. ಮತ್ತೆ ಮಧ್ಯದೊಳಗೆ
80ಕ್ಕೆ 25 ಸೇರಿಸಿ 110 ಮಾಡ್ತಾನೆ, 105 ಆಗುತ್ತೆ, 110 ಮಾಡ್ತಾನೆ. ಅದಕ್ಕೆ ಮತ್ತೆ 90 ಸೇರಿಸ್ಬೇಕಂತಾನೆ. ಇತೋಪಿ 90,000 ಕೋಟಿ ಯೋಜನ ಉಚ್ಛ್ರಿತ ಏಕಾದಶಂ ಆರಭ್ಯ ಅಂತಾನೆ. 90 ಸೇರಿಸಿಕೊಳ್ಳಿ, ಅದನ್ನು 200 ಮಾಡ್ರಿ ಅಂತಾನೆ. ಇಂಥ ಅಬದ್ಧವಾದ ಲೆಕ್ಕಾಚಾರವನ್ನು ಕೊಟ್ಟು ಇವನು ಬರಿತಾನೆ, ಆಚಾರ್ಯೈಸ್ತು ಸಂಖ್ಯಾ ನಿಯಮಂ ವಿನಾ ಉಕ್ತ ವಿಧಯ ಚತುರ್ವಿಂಶತಿ ತತ್ವಸ್ಯತು ಭಾಗವತ ಕೃತೋಪಿ ಅಭಿಮತ ಸ್ವರೂಪ ಮಾತ್ರ ಗಣನೈವ ಕೃತ. ಅವನ ಸಂಸ್ಕೃತವೋ ಅವನ ವಾಕ್ಯ ಬಂಧವೋ ಅವನಿಗೆ ಪ್ರೀತಿ. ಕೃತೇತಿ ನಕಾಪಿ ಗುರು ಶಿಷ್ಯಯೋರನಯೋರ್ ವಿರೋಧ ಇತಿ ಜ್ಞೇಯಂ. ಈ ಗುರು ಶಿಷ್ಯರಿಗೆ ವಿರೋಧವೇ ಇಲ್ಲ. ವೇದವ್ಯಾಸದೇವರು ಹೇಳಿದ್ದೆ, ಶ್ರೀಮದಾಚಾರ್ಯ ಹೇಳಿದ್ದಾರೆ, ಶ್ರೀಮದಾಚಾರ್ಯ ಹೇಳಿದ್ದೆ, ವೇದವ್ಯಾಸದೇವರು ಹೇಳಿದ್ದಾರೆ ಅಂತ ನಿರ್ಣಯ ಮಾಡಲಿಕ್ಕೆ ಬಂದಿದ್ದಾನೆ. ಇದು ಅವನು ಮಾಡಿರುವ ವಿರೋಧ ಪರಿಹಾರ. ಮೊದಲಿಗೆ ಅವಗ್ನೀರಣಬೋಹಂಕನ್ ಮಹತ್ತತ್ವ ಗುಣತ್ರಹಿ ಅನ್ನೋದಕ್ಕೂ ಮಹಾಭೂತ ಮನೋಭಿಮಾನ ಅನ್ನುವ ವಾಕ್ಯಕ್ಕೂ ವಿರೋಧವೇ ಇಲ್ಲ. ಎರಡನೆಯದು ಅವಗ್ನೀರಣಬೋಹಂಕೃನ್ ಅಂತನ್ನೋದು ಭಾಗವತ ವಾಕ್ಯವಲ್ಲ, ಶ್ರೀಮದಾಚಾರ್ಯ ವಾಕ್ಯ. ಅದನ್ನು ಭಾಗವತ ವಾಕ್ಯ ಅಂತ ಭ್ರಮಿಸಿ ಅದಕ್ಕೆ ಇದರಲ್ಲಿ ವಿರೋಧವಿದೆ ಅಂತ ಮತ್ತೊಂದು ಭ್ರಮೆಯನ್ನು ಇಟ್ಟುಕೊಂಡು ಅದನ್ನು ತನ್ನ ಅದ್ಭುತವಾದ ಭ್ರಮೆಯಿಂದ, ಯಾವ ಭ್ರಮೆಯನ್ನು ಇವತ್ತು ಮಕ್ಕಳು ಆಡಿಕೊಳ್ತಾರಲ್ಲ, ಮದಭಾವಿ ಪ್ರಶ್ನೆಯ ಹಾಗೆ ಇದು ಕೂಡ ಉಳ್ಕೊಳ್ತದೆ. ಈ ಪ್ರಕ್ಷೇಪ ಕಾರಣ ಪುಟ್ಟ ಮಕ್ಕಳು ಆಡಿಕೊಳ್ಳುವ ಲೆಕ್ಕಾಚಾರವನ್ನು ಕೊಟ್ಟು ಇವನು ನಾನು ವಿರೋಧ ಪರಿಹಾರ ಮಾಡಿದ್ದೀನಿ ಅಂತ ಹೇಳಿ ಯಾಕೆ ಈ ಪ್ರಕ್ಷೇಪ ಮಾಡಿದ್ದಾನೆ ಗೊತ್ತಾ? ಅವನು ರಾಜರ ಮೇಲೆ ದ್ವೇಷವಿದೆ. ರಾಜರ ಮೇಲಿನ ದ್ವೇಷವನ್ನು ಬಹಳ ನಯವಾಗಿ, ಅರ್ಥವೂ ಆಗದ ರೀತಿಯೊಳಗೆ ಇಂಜೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ, ಬರಿತಾನವನು. ಅಸ್ಮಾಭಿರಪಿ ಶ್ರೀ ಹಯಗ್ರೀವಸ್ಯ, ಅಸ್ಮಾಭಿರಪಿ ಅಂದರೆ ರಾಜರು ಹೇಳ್ತಾ ಇದ್ದಾರೆ ಇದು ಅಂತ ನಾವು ನೋಡಬೇಕು. ರಾಜರು ಭಕ್ತೋತ್ತಮರು, ಅವರು ಆಡುವ ಮಾತಿನ ಶೈಲಿಯನ್ನು ಅನುಕರಣ ಮಾಡಲಿಕ್ಕೆ ಹೋಗಿದ್ದಾನೆ. ನಮ್ಮ ಭೀಮಸೇನ ದೇವರ ಶೈಲಿಯನ್ನು ದುಶ್ಯಾಸನ ಅನುಕರಣ ಮಾಡಿದ ಹಾಗೆ. ಶ್ರೀ ಹಯಗ್ರೀವಸ್ಯ ಶ್ರೀ ವೇದವ್ಯಾಸಸ್ಯ ಶ್ರೀಮಧ್ವಮುನೇಶ್ಚ ಕೃಪಯ ಮಂದಾನಾಂ ಬೋಧಾಯ ಯಥಾಮತಿ ಸಂಭಾವಿತ ಪ್ರಮೇಯ ಚರ್ಚಾ ಕೃತ. ಯಥಾಮತಿ ಸಂಭಾವಿತ, ಹೀಗಾಗಬಹುದು ಎಂಬ ರೀತಿಯಲ್ಲಿ ನಾನು ನನ್ನ ಬುದ್ಧಿ ಇದ್ದಷ್ಟು ಚರ್ಚೆಯನ್ನು ಮಾಡಿದ್ದೇನೆ ಅಂತಾನೆ. ಅಂದರೆ ರಾಜರು ಹೇಳುವ ಹಾಗೆ ಬರೆದಿದ್ದಾನೆ. ರಾಜರ ಮಾತು ಅಂತ ನಾವು ಭ್ರಾಂತರಾಗಬೇಕಲ್ಲ. ಆದರೆ ರಾಜರು ಭೂಗೋಳ ನಿರ್ಣಯದಲ್ಲಿ ಸಂಭಾವಿತ ಪ್ರಮೇಯವಲ್ಲ, ಇದು ಹೀಗೆ ಅಂತ ಹೇಳ್ತಾರೆ. ಆ ಅಧ್ಯರ್ಥ ಶಬ್ದದ ಅರ್ಥವನ್ನು ಹೇಳಬೇಕಾದ್ರೆ ರಾಜರ ಮಾತಿನ ವೈಭವ, ರಾಜರ ಮಾತಿನ ದಾರ್ಢ್ಯವನ್ನು ಗಮನಿಸಬೇಕು. ಅತಃ ಅತ್ರ ಅಧ್ಯರ್ಥ ಶಬ್ದಸ್ಯಾಪ್ಯೇವಮರ್ಥೋ ಭವೇದ್ ಬಲಾತ್. ಪ್ರಮಾಣಗಳ ಬಲ ಕೊಟ್ಟಿದ್ದೇನೆ ನಾನು. ಈ ಪ್ರಮಾಣಗಳ ಅನುಸಾರಿಯಾಗಿ ಅಧ್ಯರ್ಥ ಶಬ್ದಕ್ಕೆ ಇದೇ ಅರ್ಥ. ಅಧ್ಯರ್ಥ ಶಬ್ದಸ್ಯಾರ್ಥ ಸ್ಯಾತ್ ಇತ್ತಮತ್ರ ವಿಚಾರಣೆ. ವಿಚಾರ ಮಾಡಿ ನೀವು, ನಿಮಗೆ ಸರಿ ಅಂತ ತೋರ್ತದೆ ಇದು ಅಂತ ಹೇಳಿ ಹೇಳ್ತಾರೆ. ಕಿಂತು ಉಕ್ತಯೇವ ಸಂಪೂರ್ಣ ಮತೇರರ್ಥ ಮತಾಂಜಸ. ನಾವು ಹೇಳಿದ ಅರ್ಥವೇ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪದಾಚಾರ್ಯರಿಗೆ, ಆ ಸಂಪೂರ್ಣ ಪ್ರಜ್ಞರಿಗೆ ಸಮ್ಮತವಾದದ್ದು. ಅಂಜಸ, ಸರಿಯಾಗಿ ಹೇಳಿದ್ದೇವೆ ನಾವು ಅಂತ ನಿರ್ಣಯ ಮಾಡಿಕೊಡ್ತಾರೆ. ಇವ ಇಲ್ಲಿ ಹೇಳ್ತಾನೆ, ಯಥಾಮತಿ ಸಂಭಾವಿತ ಪ್ರಮೇಯ ಚರ್ಚಾಕೃತ. ಏನೋ ಸಂಭಾವಿತ ಹೀಗಿರಬಹುದು ಅಂತ ನಾವು ಹೇಳಿದ್ದೇವೆ, ಹೀಗಿದೆ ಅಂತ ಹೇಳಿ ನಿರ್ಣಯ ಕೊಡುವವರು ನಮ್ಮ ಭಾವಿ ಸಮೀರರು. ಇಷ್ಟು ಹೇಳಿ ರಾಜರ ದ್ವೇಷವನ್ನು ಬಿತ್ತುತ್ತಾನೆ. ಅಸ್ಮದೀಯ ಮನೋದೋಷಾತ್ ಕ್ವಚಿತ್ ಕಿಂಚಿತ್ ನ್ಯೂನತ್ವೇಪಿ ಅಧಿಕತ್ವೇವ ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ಇತಿ ಭಾಗವತೋಕ್ತೇಃ ಅನುವ್ಯಾಖ್ಯಾನೆ ಆಚಾರ್ಯೋಕ್ತ ಮತತತ್ವ ವಿರೋಧಾಭಾವಾಚ್ಚ ಗಂಗಾಂ ಪ್ರತಿ ಗಚ್ಚತಃ ಮಧ್ಯೆ ಮಧ್ಯೆ ಪಾದಸ್ಖಲನಮಿವ ಲಘೀಯಾಂ ಸಮಪರಾಧಂ ಸಂತಃ ಕ್ಷಂತುಮರ್ಹಂತಿ. ಅಸ್ಮದೀಯ ಮನೋದೋಷಾತ್, ನನಗೇನೋ ಮನೋದೋಷವಿದೆ, ಸಂಶಯ, ಭ್ರಾಂತಿ, ಅಜ್ಞಾನಗಳು, ಮನೋದೋಷಗಳು. ಆ ಮನೋದೋಷದಿಂದ ಕ್ವಚಿತ್ ಕಿಂಚಿನ್ ನ್ಯೂನತ್ವೆ, ಕೆಲವು ಕಡೆಗೆ ಸ್ವಲ್ಪ ಕಡಿಮೆನೋ ಜಾಸ್ತಿನೋ ಹೇಳಿಬಿಟ್ಟಿದ್ದೀನಿ. ಹೇಳಿದಾನಲ್ಲ, 105, 115, 20, 30, ಒಂದು ಕಡೆ ಕೂಡಿಸ್ದ, ಒಂದು ಕಡೆ ಗುಣಿಸ್ದ. ಶ್ರೀಮದಾಚಾರ್ಯ ಹೇಳಿದ್ದೇನೋ ಅವ್ನು ಮಾಡ್ತಾ ಇರೋದೇನು ಹೇಳಿಬಿಟ್ಟು ಕಿಂಚಿನ್ ನ್ಯೂನತ್ವೇಪಿ ಅಧಿಕತ್ವೇವ ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಭಾಗವತದ ಶ್ಲೋಕ ಉಲ್ಲೇಖ ಮಾಡ್ತಾನೆ. ಪರಮಾತ್ಮನ ಗುಣವರ್ಣನೆಯನ್ನು ಮಾಡಬೇಕಾದರೆ ಸ್ವಲ್ಪ ಸ್ಖಾಲಿತ್ಯವಿದ್ರೂ ಸಹಿತ ಆ ಮಾತು ಶ್ರೇಷ್ಠವಾದದ್ದು ಅಂತ ಭಾಗವತದಲ್ಲಿ ನಾವು ಕೇಳಿದ್ದೇವೆ. ಈಗಾಗಲೇ ಶ್ರೀಮದ್ ಭಾಗವತದ ಪ್ರವಚನಗಳಲ್ಲಿ ವಿವರಣೆಗೊಂಡಂತಹ ಶ್ಲೋಕವಿದು, ಕೇಳತಕ್ಕದ್ದು. ಭಾಗವತದಲ್ಲಿ ಹೇಳಿದ್ದಾರೆ ಮತ್ತು ಅನುವ್ಯಾಖ್ಯಾನದಲ್ಲಿ ಆಚಾರ್ಯೋಕ್ತ ಮತತತ್ವ ವಿರೋಧಾಭಾವಾಚ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಯದಿ ತಾದೃಗ್ ಗುರುರ್ನಾಸ್ತಿ ನಿರ್ಣೀತ ಶ್ರವಣಾದಿಕಂ ತತ್ಸಿದ್ಧಾಂತಾನುಸಾರೇಣ ನಿರ್ಣಯಜ್ಞ ಸಮಾಚರೇತ್ ಅಂತ ಹೇಳಿ.
ಮುಖ್ಯವಾಗಿ ಸರ್ವಜ್ಞರಾದ ಗುರುಗಳಿಂದ ತತ್ವೋಪದೇಶವನ್ನು ಪಡೆಯಬೇಕು. ಸರ್ವಜ್ಞರಾದ ಗುರುಗಳಿಲ್ಲ ಅಂದಾಗ ಸರ್ವಜ್ಞ ಗುರುಗಳ ಸಿದ್ಧಾಂತಕ್ಕೆ ಅನುಸಾರಿಯಾಗಿ ಯಾರು ತಿಳಿದಿದ್ದಾರೆಯೋ ಅಂತಹ ನಿರ್ಣಯಜ್ಞರಾದ ಗುರುಗಳಿಂದ ತಿಳಿಯಬೇಕು. ಅವರು ಆ ರೀತಿಯಾಗಿ ಪಾಠವನ್ನು ಹೇಳಬೇಕಾದರೆ ಅಥವಾ ನಾವೇ ಗುರುಗಳು ಇಲ್ಲ ನಾವೇ ಇನ್ನೊಬ್ಬರಿಗೆ ಹೇಳಬೇಕಾಗಿದೆ ಅಂದಾಗ ಸತ್ಸಿದ್ಧಾಂತ ಮಹಾಪಯನ್ ಅಂತ ಏನು ಶ್ರೀಮದಾಚಾರ್ಯರು ನಿರ್ಣಯ ಮಾಡಿದ ಸತ್ಸಿದ್ಧಾಂತವಿದೆ, ಪಂಚಭೇದ ತಾರತಮ್ಯ ಇತ್ಯಾದಿಗಳು, ಅದಕ್ಕೆ ಅವಿರುದ್ಧವಾಗಿ ತತ್ವವನ್ನು ಹೇಳಬೇಕು ಅಂತ ಇದೆ. ಹಾಗೆ ಶ್ರೀಮದಾಚಾರ್ಯರು ಹೇಳಿದ ಆ ಅನುವ್ಯಾಖ್ಯಾನದ ತತ್ವಕ್ಕೆ ಇದು ಅವಿರುದ್ಧ. ಅದಕ್ಕಾಗಿ ನಾನು ಅದನ್ನು ಹೇಳಿದ್ದೇನೆ. ಮತ್ತು ಗಂಗಾಂ ಪ್ರತಿಗಚ್ಚತಃ, ಗಂಗೆಗಾಗಿ ಹೊರಟಾಗ ಮಧ್ಯೆ ಮಧ್ಯೆ ಎಡವುತ್ತೇವೆ ನಾವು. ಆ ರೀತಿಯಾದಂತಹ ಎಡವುಗಳು ಲಘೀಯಾಂಸ ಅಪರಾಧಗಳು ಉಂಟಾಗಿರ್ತದೆ. ಸಂತಹ ಕ್ಷಂತುಮರ್ಹಂತಿ, ಸಜ್ಜನರು ಕ್ಷಮಿಸಲಿ ಅಂತ ಈ ಪ್ರಕ್ಷೇಪಕಾರ ಶ್ರೀವಾದಿರಾಜತೀರ್ಥ ಗುರು ಸಾರ್ವಭೌಮರು ಮಾತನಾಡುವ ಹಾಗೆ ಮಾತನಾಡಿದ್ದಾನೆ. ದುಶ್ಶಾಸನ ಭೀಮಸೇನ ದೇವರ ಸಿಂಹ ನಡಿಗೆಯನ್ನು ಅನುಕರಣ ಮಾಡಿದಂತೆ. ಈಗ ಹೇಳಿ, ಮಾಹುಲೀಯಾಚಾರ್ಯರು ಈ ಅಸ್ಮದೀಯ ಮನೋದೋಷಾತ್ ಅನ್ನೋದನ್ನು ಇಟ್ಕೊಂಡು ಏನು ಬರೀತಾ ಇದ್ದಾರೆ? ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇ ಪಿಚಾಕರೋತಿ. ರುಜುಗಳು ಎಂದೆಂದಿಗೂ ಧರ್ಮ ಅಥವಾ ತತ್ವಗಳ ವಿಷಯದಲ್ಲಿ ಸಂಶಯ ಪಡುವುದಿಲ್ಲ. ಆದರೆ ಶ್ರೀವಾದಿರಾಜರು ನೋಡಿ, ಆದರೆ ರುಜುಗಳು ಸಂಶಯ ಪಡುವುದಿಲ್ಲ. ಆದರೆ ಶ್ರೀವಾದಿರಾಜರು ಅಸ್ಮದೀಯ ಮನೋದೋಷಾತ್ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇವ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತುಮರ್ಹಂತಿ. ನಮ್ಮ ಮನೋದೋಷದಿಂದ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಆ ಅಲ್ಪ ಅಪರಾಧವನ್ನು ಸಜ್ಜನರು ಕ್ಷಮಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ವಾದಿರಾಜರಿಗೆ ಧರ್ಮತತ್ವಗಳಲ್ಲಿ ಸಂಶಯವಿದೆ, ರುಜುಗಳಿಗೆ ಧರ್ಮತತ್ವಗಳಲ್ಲಿ ಸಂಶಯವಿರೋಲ್ಲ. ಅದಕ್ಕಾಗಿ ಶ್ರೀವಾದಿರಾಜರು ರುಜುಗಳಲ್ಲ ಅನ್ನುವುದಕ್ಕೆ ಮಾಹುಲಿ ಆಚಾರ್ಯರಿದನ್ನು ಬಳಸಿಕೊಂಡಿದ್ದಾರೆ. ಇವತ್ತು ಸಮಾಜದ ಮಧ್ಯದಲ್ಲಿ ನಾನು ಮಾಹುಲಿ ಆಚಾರ್ಯರಿಗೆ ಪ್ರಶ್ನೆ ಮಾಡುತ್ತೇನೆ, ಬಹಳ ಗಂಭೀರವಾದ ಪ್ರಶ್ನೆ. ಈ ಲೆಕ್ಕಾಚಾರವನ್ನು ತೋರಿಸಿಕೊಟ್ಟಿದ್ದೇನೆ, ಇಷ್ಟು ಅಬದ್ಧವಾಗಿ ಇವನು ಬರೆದಿದ್ದಾನೆ ಪ್ರಕ್ಷೇಪಕಾರ ಅಂತ. ಇದು ಪ್ರಕ್ಷೇಪ ಹೌದೋ ಅಲ್ಲವೋ ಅಂತ ಸಮಾಜಕ್ಕೆ ನಿರ್ಣಯ ಮಾಡಿಕೊಡಬೇಕಾದ ಸ್ಥಾನವನ್ನು ನಮ್ಮ ಸಮಾಜ ತಮಗೆ ನೀಡಿತ್ತು. ಪಾಂಡಿತ್ಯ ಎಲ್ಲಿ ಉಪಯೋಗವಾಗಬೇಕು? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ಸಾಮ್ರಾಜ್ಯದಲ್ಲಿ ಬಂದ ಕಸವನ್ನು ತೆಗೆಯಲಿಕ್ಕೆ ನಮ್ಮ ವಿದ್ಯೆ ಉಪಯೋಗವಾಗಬೇಕಾ? ಅಥವಾ ಅಲ್ಲಿ ಕಸ ಇದೆ ನೋಡು, ವಾದಿರಾಜರಲ್ಲೇನೇ ಸಂಶಯವಿರೋದು ಅಂತನ್ನೋದಕ್ಕೆ ಈ ಲೆಕ್ಕಾಚಾರ ಬಹಳ ಗಂಭೀರವಾದ ಲೆಕ್ಕಾಚಾರವ. 80ಕ್ಕೆ 25 ಸೇರಿಸಿದ್ರೆ 105 ಆಗುತ್ತೆ, 110 ಅಲ್ಲ. ಇಲ್ಲಿ 110 ಬರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಗುಣನವನ್ನು ಹೇಳಿದ್ದಾರೆ, ಇವನು ಕೂಡಿಸಿಕೊಂಡು ಹೊರಟಿದ್ದಾನೆ. ಸಣ್ಣ ಮಕ್ಕಳಿಗೆ 5ನೇ ಕ್ಲಾಸು 6ನೇ ಕ್ಲಾಸ್ ಮಕ್ಕಳಿಗೆ ಹೇಳಿದರೆ ಅರ್ಥವಾಗುವ ವಿಷಯವಿದು. ಇಂಥ ವಿಷಯವನ್ನು ತೋರಿಸಿ ಇಲ್ಲ ಇದು ಪ್ರಕ್ಷಿಪ್ತ, ಇದು ಪ್ರಕ್ಷಿಪ್ತ ಅಂತ ನಿರ್ಣಯ ಮಾಡಿ ಸಮಾಜಕ್ಕೆ ದಾರಿ ತೋರಬೇಕಾಗಿದ್ದ ಸ್ಥಾನದಲ್ಲಿ ಕುಳಿತಿರುವ ಮಾಹುಲೀಯಾಚಾರ್ಯರು ಇದೇ ಅಸ್ಮದೀಯ ಮನೋದೋಷಾತ್ ಅನ್ನೋದನ್ನು ಇಟ್ಟುಕೊಂಡು ರಾಜರಲ್ಲಿ ಧರ್ಮ ತತ್ವಗಳಲ್ಲಿ ಸಂಶಯವಿದೆ ಅಂತ ಹೇಳ್ತಾರಲ್ಲ, ಇದು ವಂಚನೆಯಲ್ಲದೆ ಮತ್ತೇನು? ಇದು ವಂಚನೆಯಲ್ಲದೆ ಮತ್ತೇನಿದು? ರಾಜರ ಭಾಷಾ ಶೈಲಿ, ಈ ಪ್ರಕ್ಷೇಪಕಾರನ ಭಾಷಾ ಶೈಲಿ. ಆಖ್ಯ ಶಬ್ದವನ್ನು ಬಳಸ್ತಾನೆ, ಯಾಕೆ ಬಳಸ್ತಾನೋ ಅವನಿಗೆ ಗೊತ್ತಿಲ್ಲ. ಅಭಗ್ನೀರ ಅನ್ನುವಂತಹ ಶ್ಲೋಕ ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು, ಭಾಗವತದ್ದಲ್ಲ. ಇವನು ಭಾಗವತದ್ದು ಅಂತ ಇದ್ದಾನೆ, ಅಂದಮೇಲೆ ಇದು ರಾಜರ ವಾಕ್ಯವಲ್ಲ, ಇದು ಪ್ರಕ್ಷಿಪ್ತ ವಾಕ್ಯಗಳು ಅಂತ ಹೇಳಬೇಕಾಗಿತ್ತಲ್ವ ಮಾಹುಲಿ ಆಚಾರ್ಯರು. ಈ ಪ್ರಕ್ಷೇಪಕಾರ ತಂದು ಹಾಕಿದ ಕಸವನ್ನು ರಾಜರಲ್ಲಿಯೇ ಇದೆ ಅಂತ ಸಮರ್ಥನೆ ಮಾಡ್ತಾ ಇದ್ದಾರಲ್ಲ ಮಾಹುಲಿ ಆಚಾರ್ಯರು. ಖೇದ ಉಂಟಾಗಿದೆ. ಯಾಕೆ ತ್ಯಾಗ ಮಾಡಿದ್ದೇವೆ ನಿಮ್ಮನ್ನು? ಈ ಕಾರಣಕ್ಕಾಗಿ ತ್ಯಾಗ ಮಾಡಿದ್ದೇವೆ. ಈ ಕಾರಣಕ್ಕಾಗಿ ಇವು ಪ್ರಕ್ಷಿಪ್ತ ವಾಕ್ಯಗಳು ಅಂತ ನಿರ್ಣಯ ಮಾಡಬೇಕಾದ ಸ್ಥಾನದಲ್ಲಿ ಕುಳಿತುಕೊಂಡವರು ಇಲ್ಲ ಇಲ್ಲಿ ದೋಷ ಹೇಳಿಬಿಟ್ಟಿದ್ದಾರೆ, ಅದು ರಾಜರಲ್ಲೇ ದೋಷ ಅಂತ ಮಾಹುಲಿ ಆಚಾರ್ಯರು ಹೇಳ್ತಾರೆ. ಅವರ ಭ್ರಾಂತಿ ಪೂರ್ವಾಗ್ರಹಗಳನ್ನು ತುಂಬಿಕೊಂಡು ಹೊರಗೆ ಬಂದಿರುವಂತಹ ಮದಭಾವಿಯವರು ಜೋರು ಮಾತನಾಡ್ತಾರೆ ಈ ವಾಕ್ಯವನ್ನು ಇಟ್ಟುಕೊಂಡು. ಶ್ಲೋಕ ಯಾವುದಿದೆ, ಎಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದು ನೀವು ಹುಡುಕಿ ಸ್ವಲ್ಪ ವಾದರಾಜರ ಟಿಪ್ಪಣಿಗಳನ್ನು ಓದೋದನ್ನು ರೂಢಿ ಮಾಡಿಕೊಳ್ಳಿ. ಅಸ್ಮದೀಯ ಮನೋದೋಷ
ಗಮನ ಕೊಟ್ಟು ಕೇಳಿ. ಅಸ್ಮದೀಯ ಮನೋದೋಷಾತ್ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ. ಅಸ್ಮದೀಯ ಮನೋದೋಷಾತ್ ಕಿಂಚಿನ್ ನ್ಯೂನತ್ವೇ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ. ಗಮನ ಕೊಡಿ. ಅಸ್ಮದೀಯ ಮನೋದೋಷಾತ್ ಎನ್ನುವುದಾಗಿ ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ದಾರೆ. ಮನೋದೋಷವನ್ನು ಹೇಳ್ತಾರೆ, ಸ್ವಯಂ ತಾವೇ ಹೇಳಿಕೊಂಡಿದ್ದಾರೆ. ಅದಾದ ಮೇಲೆ ಮಧ್ಯೆ ಮಧ್ಯೆ ಪಾದಸ್ಖಲನೆನ್ನುವ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತುಂ ಅರ್ಹಂತಿ. ಏನ್ ಹೇಳಿದ್ದಾರೆ? ಇನ್ನೊಮ್ಮೆ ಕೇಳಿಸಿಕೊಳ್ಳಿ. ಅಪರಾಧಂ ಸಂತಹ ಕ್ಷಂತುಂ ಅರ್ಹಂತಿ. ತಮ್ಮ ಅಪರಾಧಗಳನ್ನು ಸಜ್ಜನರು ಕ್ಷಮಿಸಲಿ ಅಂತ ಕೇಳಿಕೊಂಡಿದ್ದಾರೆ. ರುಜುತ್ವವಾದಿಗಳು ಸ್ವಪ್ನ ವೃಂದಾವನಾಖ್ಯಾನ ಬಿಟ್ಟರೆ ಬೇರೆ ಏನು ಓದೋದಿಲ್ಲ. ಇದು ಎಲ್ಲಿದೆ ಅಂತ ಹುಡುಕ್ರಿ ಅಂತ. ಮಧುಭಾವಿಯವರೇ, ಎಲ್ಲಿದೆ ಅಂತ ಹುಡುಕಬೇಕಾದ ಪ್ರಸಕ್ತಿ ಅಲ್ಲ, ಅದರಲ್ಲಿರುವ ಸಮಸ್ಯೆಯನ್ನು ಸಮಾಜದ ಮುಂದೆ ತೋರಿಸಿಕೊಟ್ಟಿದ್ದೇನೆ. ಪ್ರಕ್ಷಿಪ್ತ ವಾಕ್ಯಗಳನ್ನು ಇಟ್ಟುಕೊಂಡು ಭ್ರಾಂತರಾಗಿದ್ದೀರಿ ನೀವು. ನಿಮ್ಮ ಗುರುಗಳ ಭ್ರಾಂತಿಯನ್ನು ಸಮಾಜದಲ್ಲಿ ಹರಡುವ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಪಲಾಯನ ಮಾಡೋದಲ್ಲ, ಓಡಿ ಹೋಗೋದಲ್ಲ. ವಾದರಂಗದಲ್ಲಿ ಕಾಲೂರಿ ನಿಲ್ಲಬೇಕಾಗ್ತದೆ. ಬರುವ ಪ್ರತಿ ದಾಳಿಯನ್ನು ಎದುರಿಸಬೇಕಾಗುತ್ತೆ. ಇದಕ್ಕೆ ಉತ್ತರ ಅಂತ ಹೇಳಬೇಕಾಗತ್ತೆ. ಇದೆಯಾ ಆ ಧೈರ್ಯ ಈ ದಿವಸ ನಿಮ್ಮಲ್ಲಿ? ಉತ್ತರಗಳಿದೆಯಾ ನಿಮ್ಮಲ್ಲಿ? ಕೇವಲ ರಾಜರ ದ್ವೇಷದಿಂದ ಬಂದಿದ್ದೀರಿ ನೀವು. ರಾಜರ ದ್ವೇಷದಿಂದ ಬಂದಿದ್ದೀರಿ. ರಾಜರ ರುಜುತ್ವವನ್ನು ವಿರೋಧ ಮಾಡಲಿಕ್ಕೆ ಸಕಲ ರುಜುತ್ವ ವಿರೋಧಿಗಳು ನೀವು. ತೋರಿಸಿಕೊಟ್ಟಿದ್ದೇನೆ ಈ ದಿವಸ. ಸಾಧ್ಯವಿದ್ದರೆ ಇದಕ್ಕಾದರೂ ಉತ್ತರ ಕೊಡಿ. ಒಬ್ಬ ಪ್ರಕ್ಷೇಪಕಾರ ಬಂದು ಮಾಡಿದಂತಹ ಪ್ರಕ್ಷೇಪವನ್ನ ಇದು ಪ್ರಕ್ಷೇಪ ಅಂತ ತೋರಿಸಿಕೊಡಬೇಕಾದ್ದು ಮಾಧ್ವ ವಿದ್ವಾಂಸರ ಕರ್ತವ್ಯ. ಅದಕ್ಕಾಗಿ ಅಧ್ಯಯನ ಮಾಡಬೇಕು. ಅದಕ್ಕಾಗಿ ನಮ್ಮ ವಿದ್ಯೆಯನ್ನು ಮುಡಿಪಿಡಬೇಕು. ಯಾರೋ ಪ್ರಕ್ಷೇಪಕಾರ ಬಂದು ಕಸ ಹಾಕಿ ಹೋದ, ಆ ಕಸವನ್ನ ರಾಜರಲ್ಲಿ ಇದೆ ಅಂತ ಹೇಳಿ ಪ್ರತಿಪಾದನೆ ಮಾಡಲಿಕ್ಕೆ ಬಂದಿದ್ದಾರೆ ಈ ಜನ. ಇಲ್ಲಿಗೆ ಮುಗಿದಿಲ್ಲ ಇದು. ಅಸ್ಮದೀಯ ಮನೋದೋಷಾತ್ ಅನ್ನುವ ಈ ಮಾತನ್ನು ಇಟ್ಟುಕೊಂಡು ಏನು ಧರ್ಮ ತತ್ವಗಳಲ್ಲಿ ಸಂಶಯವಿದೆ ಅಂತ ಮಾಹುಲಿ ಆಚಾರ್ಯರು ಹೇಳಿದ್ದಾರಲ್ಲ, ಸಾಕ್ಷಾತ್ ಭಾವಿ ಸಮೀರರೇ ಆ ಮಾತಿಗೆ ಅದ್ಭುತವಾದ ಉತ್ತರಗಳನ್ನು ನೀಡಿದ್ದಾರೆ. 3 ಉತ್ತರಗಳನ್ನು, ಅದ್ಭುತ ಉತ್ತರಗಳನ್ನು ನೀಡಿದ್ದಾರೆ. ಆ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಈ ವಾಕ್ಯಗಳು ಪ್ರಕ್ಷಿಪ್ತ ವಾಕ್ಯಗಳು. ಇದು ನಮ್ಮ ಶ್ರೀಮದ್ ಭಾವಿ ಸಮೀರರ ವಾಕ್ಯ ಅಲ್ಲವೇ ಅಲ್ಲ. ಈ ಅಸ್ಮದೀಯ ಮನೋದೋಷಾತ್ ಅನ್ನುವಂತಹ ಏನು ವಚನವಿದೆ, ಈ ವಚನವಿರುವ ಪ್ರಕರಣವೇ ಅದು ನಮ್ಮ ರಾಜರು ಬರೆದದ್ದಲ್ಲ. ರಾಜರ ವಾಕ್ಯಗಳಾಗುವ ಯೋಗ್ಯತೆ ಆ ವಾಕ್ಯಗಳಿಗಿಲ್ಲ. ಅವು ಪ್ರಕ್ಷಿಪ್ತ ವಾಕ್ಯಗಳು. ಭೂಗೋಳ ವರ್ಣನೆಯ ವಿರೋಧವಿದೆ. ಸಾಮಾನ್ಯ ಗಣಿತವೂ ಬಾರದವನು ಬರೆದಂತಹ ಪ್ರಕ್ಷೇಪವದು. ಹೀಗಾಗಿ ಈ ಮಾತಿಗೂ ನಮ್ಮ ರಾಜರಿಗೂ ಸಂಬಂಧವೇ ಇಲ್ಲ. ಇದನ್ನು ಈ ದುರ್ವಾದಿಗಳಿಟ್ಟುಕೊಂಡು ರಾಜರ ಮೇಲೆ ದೋಷಾರೋಪಣೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ಪ್ರತಿಪಾದನೆಯನ್ನು ಮಾಡಿದ್ದೇವೆ, ಈ ಪ್ರತಿಪಾದನೆಯನ್ನು ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ ಸಮರ್ಪಣೆ ಮಾಡಿ, ಪರಮತಗಳ ಮೇಲೆ ಯಾವ ರೀತಿಯಾಗಿ ಆಕ್ರಮಣ ಮಾಡಬೇಕು, ದುರ್ವಾದಗಳನ್ನು ಯಾವ ರೀತಿಯಾಗಿ ಚೆಂಡಾಡಬೇಕು, ಯಾವ ರೀತಿಯಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದ ಸಕಲ ದುರ್ಮತಗಳನ್ನು ಧ್ವಂಸ ಮಾಡಬೇಕು ಅಂತ ತೋರಿಸಿಕೊಟ್ಟ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ ಆ ದಿವಸ ಕುರುಕ್ಷೇತ್ರ ಯುದ್ಧದಲ್ಲಿ ನಿಂತುಕೊಂಡು ನಾರಾಯಣ ದ್ವಿಟ್ಟದನು ಬಂಧಿ ನಿಗ್ರಹವನ್ನು ಮಾಡಿ ಕಲಿಯುಗದಲ್ಲಿ ಅವತರಣ ಮಾಡಿ ಬಂದು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ರಚನೆ ಮಾಡಿದಂತಹ ಶ್ರೀಮದಿಂದ್ರಾವತಾರಿಗಳಾದಂತಹ ಶ್ರೀಮಟ್ಟಿಕಾಕೃತ್ಪಾದರಿಗೆ ಸಕಲ ದುರ್ಜನರು ಉಂಟು ಮಾಡತಕ್ಕಂತಹ ಏನೆಲ್ಲ ಹಿಂಸೆ, ಅಭಿಚಾರ ಮುಂತಾದ ಸಕಲ ದೋಷಗಳಿವೆ, ಆ ಸಕಲ ದೋಷಗಳಿಂದ ತಮ್ಮ ಭಕ್ತರನ್ನು ಕಾಪಾಡುವಂತಹ ಭಾವಿರುದ್ರರಾದಂತಹ ಶ್ರೀಭೂತರಾಜಾರ್ಯರಿಗೆ ತಮ್ಮ ಪರಮಾದ್ಭುತವಾದ ಮಾತುಗಾರಿಕೆಯಿಂದ, ತಮ್ಮ ವಚನಗಳಿಂದ ಈ ಸಕಲ ರುಜುತ್ವ ವಿರೋಧಿ ದುರ್ವಾದಿಗಳು ಮಾಡಿದ ಸಕಲಾಕ್ಷೇಪಗಳಿಗೆ ಉತ್ತರವನ್ನು ನೀಡಿರುವ ಗರ್ವಾಪಹಾರಿಣಿಯಾದ ವಚನಗಳ ನಿರ್ಮಾಣ ಮಾಡಿರತಕ್ಕಂತಹ ನಮ್ಮ ಭಾವಿಮಧ್ವರಾದ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವ ದುರ್ಮತ ಖಂಡನಾಚಾರ್ಯರಾದ, ಒಂದೊಂದು ಮಾತಿನಲ್ಲಿ ಇರತಕ್ಕಂತಹ ದೋಷಗಳನ್ನು ತೆಗೆದು ಹೇಗೆ ಆ ಕುಯುಕ್ತಿಗಳನ್ನು ಭಸ್ಮ ಮಾಡಬೇಕು ಅಂತ ತೋರಿಸಿಕೊಟ್ಟ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತಿ ಪತಿ ಬ್ರಹ್ಮದೇವರಿಗೆ,
ಆ ಎಲ್ಲ ಮಹಾನುಭಾವರ ಹೃದಯ ಸಿಂಹಾಸನಾಧೀಶ್ವರನಾದ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅಖಿಲ ಮತಧ್ವಂತ ದಿವಾಕರನಾದ ಶ್ರೀಮದುಗ್ರ ನರಸಿಂಹಾದ್ಯನಂತ ರೂಪಾತ್ಮಕನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.